ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಭಾರತೀಯ ಜನತಾ ಪಕ್ಷ ಎಸ್ಟಿ ಮೋರ್ಚಾ ವತಿಯಿಂದ ಇದೇ ತಿಂಗಳು 12ನೇ ತಾರೀಕು ಮಂಗಳವಾರ ದಿವಸ ಪರಿಶಿಷ್ಟ ಪಂಗಡಗಳ ಮುನ್ನಡ ಸಮಾವೇಶವನ್ನು ಬಸವಭವನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಈ ತರ ಎಸ್ಟಿ ಸಮಾವೇಶಗಳು ನಡೀತಾ ಇದ್ದಾವೆ. ಇದೇ ರೀತಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ 12ನೇ ತಾರೀಕು ಬಸವಭವನದಲ್ಲಿ ದಿನಾಂಕವನ್ನು ನಿಶ್ಚಯ ಮಾಡಿ ಮತ್ತು ಈ ಜಿಲ್ಲೆಗೆ ಸಂಬಂಧಪಟ್ಟಂತ ನಮ್ಮ ಸಿರುಗುಪ್ಪ ಮಂಡಲದಲ್ಲಿ ಮತ್ತು ಕಂಪ್ಲಿ ಮಂಡಲದಲ್ಲಿ ಮತ್ತು ಬಳ್ಳಾರಿ ನಗರದಲ್ಲಿ ಮತ್ತು ಬಳ್ಳಾರಿ ಗ್ರಾಮಾಂತರದಲ್ಲಿ ಕೂಡ ಮತ್ತು ಸಂಡೂರು ಮಂಡಲದಲ್ಲಿ ಕೂಡ ಪೂರ್ವಭಾವಿ ಸಭೆಗಳನ್ನು ಮಾಡಿ ಮತ್ತು ನಮ್ಮ ಪರಿಶಿಷ್ಟ ಜನಾಂಗಕ್ಕೆ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾರು ಮತ್ತು ಬೊಮ್ಮಾಯಿ ಸಾರ್ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಜನಾಂಗಕ್ಕೆ ಏನೇನು ಸವಲತ್ತುಗಳು ಕೊಟ್ಟಿದ್ದಾರೆ ಮತ್ತು ಯಾವ ಸ್ಕೀಮ್ಗಳು ತಂದಿದ್ದಾರೆ ಅಂತ ಹೇಳಿ ಈ ಒಂದು ಸಮಾವೇಶ ಮುಖಾಂತರ ನಮ್ಮ ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ಸೇರಿಸಿ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಈಗಾಗಲೇ ನಿಶ್ಚಯ ಆಗಿದೆ ದಿನಾಂಕ. ಮತ್ತು ನಮ್ಮ ಬಿಜೆಪಿ ಸರ್ಕಾರದಲ್ಲಿ ವಾಲ್ಮೀಕಿ ಜಯಂತಿಯನ್ನು ರಜಾ ಘೋಷಣೆ ಮಾಡಿರುವಂತದ್ದು ಮತ್ತು ನಮ್ಮ ಪರಿಶಿಷ್ಟ ಪಂಗಡಗಳಿಗೆ ಏನು 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಗೆ 3% ರಿಸರ್ವೇಶನ್ ಇತ್ತು, ಅದನ್ನ 7% ಮಾಡ್ಬೇಕಂತೇಳಿ ನಾವೆಲ್ಲ ಹೋರಾಟ ಮಾಡ್ತಿದ್ವಿ. ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾರು ಮುಖ್ಯಮಂತ್ರಿ, ನಮ್ಮ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಇದೊಂದು ನಮ್ಗೆ ರಿಸರ್ವೇಶನ್ ಕೊಟ್ಟಿರುವಂತದ್ದು ಬಹಳಷ್ಟು ದಿನಗಳ ಬೇಡಿಕೆ ಈಡೇರಿಸಿದ್ದಾರೆ. ಅದಕ್ಕಾಗಿ ಅವ್ರಿಗೆ ನಾವು ವಿಚಾರವನ್ನು ತಿಳಿಸಬೇಕು ನಮ್ಮ ಜನಾಂಗಕ್ಕೆ. ಮತ್ತು ಅದೇ ರೀತಿ ನಮ್ಗೆ ಟ್ರೈಬಲ್ ಮಿನಿಸ್ಟರ್ ಇರ್ಲಿಲ್ಲ. ಇದಕ್ಕೂ ಮುಂಚೆ ನಮ್ಗೆ ಸಮಾಜ ಕಲ್ಯಾಣ ಜೊತೆಯಲ್ಲಿ ನಮ್ಮ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವಾಲಯ ಕೂಡ ಸೇರಿಸಿಕೊಂಡಿತ್ತು. ಮತ್ತು ನಮ್ಮ ಬಿಜೆಪಿ ಸರ್ಕಾರ ಬಂದ ತಕ್ಷಣ ನಮ್ಗೆ ಸಪರೇಟ್ ಮಿನಿಸ್ಟರ್ ಕೊಟ್ಟು ಮೊಟ್ಟ ಮೊದಲಾಗಿ ನಮ್ಮ ರಾಮುಲ್ ಸರ್ ಅವ್ರನ್ನ ಟ್ರೈಬಲ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದ್ರು. ಮತ್ತು ಈಗ ನಮ್ಮ ರಾಷ್ಟ್ರಪತಿ ಅವ್ರನ್ನ ಟ್ರೈಬಲ್ ಏನು ಶ್ರೀಮತಿ ದ್ರೌಪದಿ ಮುರ್ಮು ಅವ್ರನ್ನ ನಮ್ಮ ಟ್ರೈಬಲ್ ಜನಾಂಗದವ್ರನ್ನ ಇವಾಗ ರಾಷ್ಟ್ರಪತಿ ಅವ್ರು ಮಾಡಿದ್ದಾರೆ. ಇವೆಲ್ಲ ಸಮಾಚಾರಗಳು ನಮ್ಮ ಜನಾಂಗಕ್ಕೆ ತಿಳಿಸಿ ಮತ್ತು ಹೆಚ್ಚಿನ ಮಟ್ಟದಲ್ಲಿ ಜನಸಂಖ್ಯೆಯನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಜಿಲ್ಲಾ ವತಿಯಿಂದ ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ನಮ್ಮ ಪಂಗಡದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಬಂದು ಅವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಮಾಧ್ಯಮ ಮುಖಾಂತರ ಅವ್ರನ್ನೆಲ್ಲ ವಿನಂತಿ ಮಾಡ್ತಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.